ಹಾಯ್, ನಮಸ್ಕಾರ ಪ್ರಿಯರೇ. ಇವತ್ತು ನಾನು ಒಂದು ಸ್ಪೆಷಲ್ ಮಾಡ್ತೀನಿ, ಪಾಯಸ. ಅದು ಹೆಸರು ಬೇಳೆ ಪಾಯಸ. ಅದಕ್ಕೆ ಬೇಕಾದ ಸಾಮಗ್ರಿಗಳು: 1/4 kg ಹೆಸರು ಬೇಳೆ, 100 ಗ್ರಾಮು ಸಾಬುದಾಣೆ, 1 ತೆಂಗಿನಕಾಯಿ, ಅರ್ಧ ಕಿಲೋ ಬೆಲ್ಲ, ಅರ್ಧ ಕಪ್ಪು ಬಿಳಿ ಅಕ್ಕಿ, ಗೋಡಂಬಿ 50 ಗ್ರಾಮ್, 25 ಗ್ರಾಮ್ ದ್ರಾಕ್ಷಿ, 15 ಏಲಕ್ಕಿ. ಇದು ಈಗ ಹೇಗೆ ಮಾಡ್ತೀನಂತ ತೋರಿಸ್ತೀನಿ. ಓಕೆ, ಈಗ ಈ ಅಕ್ಕಿ 1 ಗಂಟೆ ನೀರಲ್ಲಿ ಇಡಬೇಕು. ಅದರ ನಂತರ ಇದು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಓಕೆ, ಸಾಬುದಾಣೆ ಅರ್ಧ ಗಂಟೆ ನೀರಲ್ಲಿ ಹಾಕುವ. ಒಮ್ಮೆ ತೊಳೆದು ನೀರು ಹೊರಗಡೆ ಹಾಕಿ ಮತ್ತೆ ಒಮ್ಮೆ ನೀರು ಹಾಕ್ತೀವಿ. ಈಗ ಹೆಸರು ಬೇಳೆಯನ್ನು ಫ್ರೈ ಮಾಡುವ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಇಷ್ಟು ಬ್ರೌನ್ ಆದರೆ ಸಾಕು. ನೋಡಿ, ತುಂಬ ಮಳೆ ಬರ್ತಾ ಉಂಟು ಹೊರಗಡೆ, ಅದಕ್ಕೆ ಸರಿ ವೀಡಿಯೋ ಕೇಳೋದಿಲ್ಲ. ಓಕೆ, ಗ್ಯಾಸನ್ನು ಆಫ್ ಮಾಡುವ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ ನೀರನ್ನು ಹಾಕಿ ಅದು ಕುದಿಯಬೇಕು. ಅದರ ನಂತರ ನೀರು ಕುದಿಯುವಾಗ ಈ ಸಾಬುದಾಣನ್ನು ಅದಕ್ಕೆ ಹಾಕುವ. ಈಗ ನೀರು ಕುದೀತಾ ಉಂಟು, ಇದಕ್ಕೆ ಸಾಬುದಾಣೆ ಹಾಕುವ ಮತ್ತು ಈ ಹೆಸರು ಬೇಳೆ ಈಗ ತೊಳೆದು ಮತ್ತು ಅದಕ್ಕೆ ಹಾಕುವ. ಈಗ ಇದು ಬೆಂದಿದೆ ನೋಡಿ. ಇದಕ್ಕೆ ಈಗ ಈ ಬೆಲ್ಲವನ್ನು ಇದಕ್ಕೆ ಹಾಕುವ. ಮತ್ತು ಸ್ವಲ್ಪ ಉಪ್ಪು. ಖಾಲಿ ಬೆಲ್ಲ ಹಾಕಿದರೆ ಅದು ರುಚಿ ಕೊಡೋದಿಲ್ಲ, ಸ್ವಲ್ಪ ಆದರೂ ಉಪ್ಪು ಬೀಳಬೇಕು ಪಾಯಸಕ್ಕೆ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕುವ ಮತ್ತು ಈ ಏಲಕ್ಕಿ ಇದನ್ನು ಇದರಲ್ಲಿ ಗ್ರೈಂಡ್ ಮಾಡುವ. ಫಸ್ಟ್ ಹಾಲು ಇದು ತೆಗೆದಾಯಿತು. ಇನ್ನೊಮ್ಮೆ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಇದು ಫಸ್ಟ್ ಹಾಲು, ಗಟ್ಟಿ ಹಾಲು. ಇದು ಎರಡನೇ ಹಾಲು. ಎರಡನೇ ಹಾಲಿಗೆ ಈ ರೈಸು ನಾನು ಗ್ರೈಂಡ್ ಮಾಡಿಟ್ಟದು ಇದರಲ್ಲಿ ಮಿಕ್ಸ್ ಮಾಡುವ. ಇದರಲ್ಲಿ ಮಿಕ್ಸ್ ಮಾಡಿ ನಾವು ಈಗ ಪಾಯಸಕ್ಕೆ ಹಾಕುವ. ಈಗ ಈ ಎರಡನೇ ಹಾಲನ್ನು ಇದಕ್ಕೆ ಹಾಕುವ.
ಫಸ್ಟ್ದು ಹಾಲು ಮತ್ತೆ ಹಾಕೋದು. ಇದು ಸ್ವಲ್ಪ ಕುದಿ ಬರಬೇಕು, ಅದರ ನಂತರ ಅದು ಹಾಕೋದು. ಈಗ ಇದಕ್ಕೆ ಕುದಿ ಬಂದಿದೆ ನೋಡಿ. ಈಗ ಈ ದಪ್ಪದ ಹಾಲನ್ನು ಈಗ ಹಾಕೋದು. ಪಾಯಸ ರೆಡಿ ಆಯಿತು ನಮ್ಮದು ನೋಡಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿಯನ್ನು ಫ್ರೈ ಮಾಡುವ. ಈಗ ದ್ರಾಕ್ಷಿಯನ್ನು ಫ್ರೈ ಮಾಡುವ. ಇದರ ಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕುವ. ನಮ್ಮ ಹೆಸರು ಬೇಳೆ ಮತ್ತು ಸಾಬುದಾಣು ಪಾಯಸ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.